ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟಿಕ್ ಏರಾ. ಕೆಲವರ ಜೀವನದಲ್ಲಿ ಒಂದು ವಿಚಿತ್ರವಾದ ಪ್ಯಾಟ್ರನ್ ಪದೇ ಪದೇ ಕಾಣ್ತಾ ಇರುತ್ತೆ. ಅವರು ಯಾರನ್ನಾದರೂ ತುಂಬ ಪ್ರೀತಿಯಿಂದ, ನಿಜವಾದ ಮನಸ್ಸಿನಿಂದ ಒಂದು ಪ್ರೀತಿ ಮಾಡ್ತಿರ್ತಾರೆ. ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಲ್ಪ ಸಮಯದ ನಂತರ ಆ ಒಂದು ಸಂಬಂಧ ಮುರಿದು ಹೋಗ್ತಿರುತ್ತೆ, ಅಂದರೆ ಬ್ರೇಕಪ್ ಆಗ್ತಾನೇ ಇರುತ್ತೆ. ಇದೇ ರೀತಿ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಪದೇ ಪದೇ ಈ ರೀತಿ ಆಗ್ತಿರುತ್ತೆ. ಈ ಬ್ರೇಕಪ್ಗಳು ಯಾಕೆ ನಡೀತಿರ್ತವೆ, ತಮ್ಮಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಯಾಕೆ ಈ ರೀತಿ ಆಗ್ತಿದೆ ಅಂತ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಯಾಕೆ ನಮ್ಮ ಪಾರ್ಟ್ನರ್ ಬಿಟ್ಟು ಹೋಗ್ತಿದ್ದಾರೆ, ಈ ಒಂದು ಸಿಚುವೇಶನ್ ಯಾಕೆ ಬಂತು ಅಂತ. ಅಷ್ಟೇ ಅಲ್ಲ, ಕೆಲವ್ರ ಮನೆಗಳಲ್ಲೂ ಕೂಡ ಇದೇ ರೀತಿ ಇರುತ್ತೆ. ಅಂದರೆ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು, ಪದೇ ಪದೇ ಸಣ್ಣ ಪುಟ್ಟ ಜಗಳ ಆಗ್ತಾನೆ ಇರುತ್ತೆ. ಇಬ್ಬರು ಕೂಡ ಪ್ರಯತ್ನ ಪಡ್ತಿರ್ತಾರೆ ಈ ಒಂದು ಜಗಳಗಳನ್ನು ನಿಲ್ಲಿಸ್ಬೇಕು ಅಂತ. ಆದರೂ ಕೂಡ ಯಾವುದೋ ಒಂದು ಸಣ್ಣ ಸಣ್ಣ ರೀಸನ್ಗಳು ದೊಡ್ಡದಾಗಿ ಬೆಳೆದು ಜಗಳ ಆಗ್ತಿರುತ್ತೆ. ಯಾವಾಗಲೂ ಅನ್ಕೋತಾರೆ, ನಾನು ಏನೂ ಮಾಡಿಲ್ಲ ಅಂದರೂ ಯಾಕೆ ಈ ಥರ ಸಮಸ್ಯೆಗಳು ಬರ್ತಿದೆ, ಯಾಕೆ ಈ ಥರ ಜಗಳಗಳಾಗ್ತಿದೆ ನಮ್ಮ ಲೈಫಲ್ಲಿ, ಏನು ಕಾರಣ ಇದು ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತೀರಲ್ವ. ಹಾಗಾದರೆ ಈ ಒಂದು ವಿಡಿಯೋ ನಿಮಗಾಗಿನೇ ಫ್ರೆಂಡ್ಸ್. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದರೆ ಇದ್ರ ಹಿಂದೆ ಕೆಲವೊಂದು ಕಾರ್ಮಿಕ್ ಕಾರಣಗಳು ಕೂಡ ಇರುತ್ತೆ. ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಮಾಡಿರುವಂತಹ ಒಂದು ಕರ್ಮಗಳು, ಅಂದರೆ ಕೆಲಸಗಳೇನಿದೆ ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ನೀವು ಅದಕ್ಕೆ ಎಲ್ಲ ಒಂದು ಪ್ರತಿಫಲವನ್ನು ಅನುಭವಿಸ್ತಾ ಇರ್ತೀರ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಬರುವಂಥ ಮುಂದಿನ ಜನ್ಮಗಳಲ್ಲೂ ಕೂಡ ನಿಮಗೆ ಈ ಒಂದು ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ. ನೀವು ಮಾಡಿರುವಂಥ ಒಂದು ಕೆಟ್ಟ ಕೆಲಸ ಆಗಿರ್ಬೋದು, ಒಳ್ಳೆ ಕೆಲಸ ಆಗಿರ್ಬೋದು, ಎರಡರ ಒಂದು ಪ್ರತಿಫಲವೂ ಕೂಡ ಇರುತ್ತೆ. ಇದಕ್ಕೆಲ್ಲ ಏನು ಕಾರಣ ಅಂತ ನಾವು ತಿಳ್ಕೊಬೇಕು ಅನ್ನೋದಾದರೆ ಆಕರ್ಷಿಕ್ ರೆಕಾರ್ಡ್ಸ್ ಅನ್ನೋ ಒಂದು ವಿಧಾನದಲ್ಲಿ ನಾವು ಇದರ ಒಂದು ಕಾರಣವನ್ನು ತಿಳ್ಕೊಬೋದು. ಇದಕ್ಕೆ ಕಾರಣ ಮತ್ತು ಪರಿಹಾರಗಳನ್ನು ಕೂಡ ನಾವು ಆಕರ್ಷಿಕ್ ರೆಕಾರ್ಡ್ಸಲ್ಲೇ ತಿಳ್ಕೊಬೋದಾಗಿರುತ್ತೆ. ಆಕರ್ಷಿಕ್ ರೆಕಾರ್ಡ್ಸ್ ಅಂತ ಹೇಳೋದಾದರೆ ಇದರಲ್ಲಿ ಎಲ್ಲ ಒಂದು ಜನ್ಮಗಳು, ನೀವಿಷ್ಟು ಕಾಲ ಪಡೆದಿರುವಂಥ ಎಲ್ಲ ಒಂದು ಜನ್ಮಗಳ ಮಾಹಿತಿನೂ ಕೂಡ ಇದರಲ್ಲಿ ಒಂದು ಸಂಗ್ರಹ ಆಗಿರುವಂಥದ್ದೇ. ಆಧ್ಯಾತ್ಮಿಕ ಗ್ರಂಥಾಲಯ ಅಂದರೆ ಆಕರ್ಷಿಕ್ ಲೈಬ್ರರಿ ಅಂತ ಹೇಳ್ತೀವಿ. ಇಲ್ಲಿ ನಿಮ್ಮದೇ ಆದಂಥ ಒಂದು ಸೋಲ್ ಬುಕ್ಕನ್ನು ಕೂಡ ನಾವು ನೋಡ್ಬೋದು. ಆ ಸೋಲ್ ಬುಕ್ಕಲ್ಲಿ ನೀವು ಮಾಡಿರುವಂಥ ಎಲ್ಲ ಒಂದು ಕರ್ಮಗಳ ಒಂದು ದಾಖಲೆಯೂ ಕೂಡ ಆ ಒಂದು ಸೋಲ್ ಬುಕ್ಕಲ್ಲಿ ಇರುತ್ತೆ. ಕೆಲವೊಂದು ಆನ್ಸೆಸ್ಟ್ರಲ್ ಕರ್ಮ ಅಂತ ಇರುತ್ತೆ. ಅಂದರೆ ನಿಮ್ಮ ಪೂರ್ವಜರಿಂದ ಬಂದಿರುವಂಥ ಕರ್ಮಗಳು ಕೂಡ ನಿಮಗೆ ಕಷ್ಟಗಳನ್ನು ತಂದೊಡ್ಡುತ್ತಾ ಇರುತ್ತೆ. ಅದು ನಿಮ್ಮ ಮಕ್ಕಳಿಗೆ ಹಾಗೆ ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾನೇ ಹೋಗುತ್ತೆ. ಇದನ್ನು ಹೇಗೆ ತಡೆಯೋದು, ಇದಕ್ಕೆ ಪರಿಹಾರಗಳು ಏನು ಅನ್ನೋದನ್ನು ನಾವು ಆಕರ್ಷಿಕಲ್ಲಿ ನೋಡ್ತೀವಿ. ಪ್ರಾರ್ಥನೆ ಮೂಲಕ, ಕ್ಷಮೆ ಮೂಲಕ, ಎನರ್ಜಿ ಹೀಲಿಂಗ್ ಮೂಲಕ, ಇನ್ನೂ ಹಲವಾರು ಆಧ್ಯಾತ್ಮಿಕ ಕ್ರಮಗಳ ಮೂಲಕ ನಾವು ಇದನ್ನು ಪರಿಹಾರ ಮಾಡಬಹುದು. ಇದನ್ನು ನಾವು ಅತ್ಯಂತ ಕಡಿಮೆ ಬೆಲೆಗೆ ಆಕರ್ಷಿಕ್ ರೆಕಾರ್ಡ್ ಸೇವೆಯನ್ನು ನೀಡ್ತಾ ಇದ್ದೀವಿ. ಯಾರಿಗಾದರೂ ಜೀವನದಲ್ಲಿ ಪದೇ ಪದೇ ರಿಲೇಷನ್ಶಿಪ್ ಸಮಸ್ಯೆಗಳು ಎದುರಾಗ್ತಿದ್ರೆ ನನ್ನ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ಸದಾ ಶಾಂತಿ ಸಮತೋಲನ ಇರಲಿ ಅಂತ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.